ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ತಾ ಇಲ್ಲ. ಭಾರತಕ್ಕೆ ಬರಬೇಕಾದ LPG ಕಚ್ಚಾ ತೈಲ ಸಮರ್ಪಕವಾಗಿ ಬರ್ತಾ ಇಲ್ಲ. ಇದರಿಂದಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಸಮಸ್ಯೆಗಳು ಮುಂದುವರೆದಿದ್ದಾವೆ. ಇದರ ನಡುವೆನೇ ಕೆಲವು ಕಿಡಿಗೇಡಿಗಳು ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತೇಳಿ ವದಂತಿ ಹಬ್ಬಿಸಿದ್ದಾರೆ. ಈ ವದಂತಿಯನ್ನು ನಂಬಿಕೊಂಡು ಜನ ಏಕಾಏಕಿ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ. ಇದೆಲ್ಲದರ ಮಧ್ಯೆ ಚಿನ್ನದ ಬೆಲೆ ಮತ್ತೆ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ಕೊರತೆ ಶುರುವಾಗಿದೆ ಅಂತ ವದಂತಿ ಶುರುವಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ವದಂತಿಯ ವಿಡಿಯೋಗಳು ಸಿಕ್ಕಾಪಟ್ಟೆ ಹರಿದಾಡ್ತಿವೆ. ಇದನ್ನ ನೋಡಿ ಜನಾನೂ ಗಾಬರಿ ಬಿದ್ದು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ. ಏಕಾಏಕಿ ವಾಹನ ಸವಾರರು ಬಂಕ್ಗಳಿಗೆ ಬರ್ತಿರೋದ್ರಿಂದ ಪೆಟ್ರೋಲ್ ಬಂಕ್ಗಳು ಫುಲ್ ರಶ್ ಆಗಿವೆ. ಚಿಕ್ಕೋಡಿಯಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಬಂಕ್ಗಳ ಮುಂದೆ ಜನರು ಪೆಟ್ರೋಲ್ಗಾಗಿ ಕ್ಯೂ ನಿಂತಿದ್ದಾರೆ. ಏಕಾಏಕಿ ಪೆಟ್ರೋಲ್ ಡೀಸೆಲ್ ಖಾಲಿ ಅನ್ನೋ ವದಂತಿ ನಂಬಿಕೊಂಡು ಬೆಳಗಾವಿಯ ಆಜಮ್ ನಗರದ ಭಾರತ್ ಪೆಟ್ರೋಲ್ ಪಂಪ್ಗೆ ವಾಹನ ಸವಾರರು ಮುಗಿಬಿದ್ರು. ಇನ್ನೊಂದು ಕಡೆ ಬೆಳಗಾವಿ ನಗರದ ಆಜಮ್ ನಗರದ HP ಪೆಟ್ರೋಲ್ ಬಂಕ್ ಬಳಿ ಪೆಟ್ರೋಲ್ಗಾಗಿ ಯುವಕರು ಹೊಡೆದಾಡಿಕೊಂಡ್ರು. ಒಂದ್ ಕಡೆ ವದಂತಿ ನಂಬಿ ಬರ್ತಿರೋ ವಾಹನ ಸವಾರರು, ಇನ್ನೊಂದ್ ಕಡೆ ಗಲಾಟೆ, ಮತ್ತೊಂದ್ ಕಡೆ ಇರೋಬರೋ ಪೆಟ್ರೋಲ್ ಡೀಸೆಲ್ ಎಲ್ಲವೂ ಖಾಲಿಯಾಗಿ ಬೆಳಗಾವಿ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಬಂದವು. ಡಿಪೋದಲ್ಲೇ ಪೆಟ್ರೋಲ್ ಡೀಸೆಲ್ ಸಪ್ಲೈ ಇಲ್ಲ, ಸ್ಟಾಕ್ ಬಂದಿಲ್ಲ ಅಂತ ಮುಖ್ಯ ಸಪ್ಲೈಯರ್ ಹೇಳ್ತಿದ್ದಾರೆ. ಜನರಿಗೆ ಸ್ಟಾಕ್ ಇಲ್ಲ ಅಂತ ಉತ್ತರ ನೀಡಿ ಸಾಕಾಗಿದೆ ಅಂತ ಪಂಪ್ ಮಾಲೀಕರು ಹೇಳ್ತಿದ್ರೆ, ಬೆಳಗಾವಿಯಲ್ಲಿ ಎಲ್ಲೂ ಪೆಟ್ರೋಲ್ ಸಿಗ್ತಿಲ್ಲ ಅನ್ನೋದು ವಾಹನ ಸವಾರರ ಗೋಳು. ಎಲ್ಲೂ ಪೆಟ್ರೋಲ್ ಸಿಗ್ತಾ ಇಲ್ಲ ಬೆಳಗಾವಿಯಲ್ಲಿ. ಈ ಥರ ಆದರೆ ಕೆಲಸಕ್ಕೆ ಹೋಗೋದು ಹೆಂಗೋ, ಯಾವ ಥರ ಏನು ಮಾಡೋದು, ಇನ್ನೇನು ಮನೆಯಲ್ಲೇ ಕುಂಡುವಂಥ ಪರಿಸ್ಥಿತಿ ಬರ್ಬೋದು ಆಂಬಲ್ ಅನ್ಸುತ್ತೆ. ಯಾಕೋ ಪೆಟ್ರೋಲ್ ಲೈಕ್ ನೈಟ್ ಇಂತ್ರನೇ ಎಲ್ಲರೂ ಕ್ಯೂ ಹಚ್ಚಿ ಪೆಟ್ರೋಲ್ ತೊಗೊಂಡು ಹೋಗತ್ತಾರ. ಎಲ್ಲಿ ಪೆಟ್ರೋಲ್ ಸಿಗತ್ತಿಲ್ಲ. ಯಾವ ಪೆಟ್ರೋಲ್ ಬಂಕ್ ಹೋದ್ರು ಫುಲ್ ಕ್ಯೂ ಇರ್ತೈತೆ ಎಲ್ಲ ಕಡೆ. ಈಗ ನಮ್ಮ ಬೆಳಿಗ್ಗೆ ಹಿಂಗೆ ಆಫೀಸಿಗೆ ಹೋಗೋರಿಗೆಲ್ಲ ಭಾಳ ಪ್ರಾಬ್ಲಮ್ ಆಗತೈತಿ. ತುಂಬಾ ಸಮಸ್ಯೆ ಆಗ್ತದೆ ಸರ್. ಪೆಟ್ರೋಲ್ ಸಿಗ್ತಾ ಇಲ್ಲ, ಏನಿಲ್ಲ ಸರ್. ಅದ್ರ ಮೇಲೆ ನಮ್ಮ ಜೀವನ ಸರ್. ಇದಿಲ್ಲ ಅಂದ್ರೆ ನಮ್ದು ಮತ್ತೆ ಮನೇಲಿ ಖಾಲಿ ಕುನ್ಬೇಕಾಗುತ್ತೆ ಸರ್. ಅದರಿಂದ ಬೇರೆ ನಾವು ಏನು ಕೆಲಸ ಮಾಡಲ್ಲ. 3 ವರ್ಷ ಅದನ್ನ ಮಾಡ್ತಾ ಇದೀವಿ. ಎಲ್ಲ ಪೆಟ್ರೋಲ್ ತಿರುಗಾಡಿ ಬಂದೆ ಸರ್, ಎಲ್ಲೂ ಸಿಗ್ತಾ ಇಲ್ಲ ಪೆಟ್ರೋಲ್. ಕೊಲ್ಲಿ ಕಾಳಗದ ಮಧ್ಯೆ ನಿನ್ನೆ ಟ್ರಂಪ್ ಯುದ್ಧಕ್ಕೆ 5 ದಿನ ಬ್ರೇಕ್ ಹಾಕೋ ಹೇಳಿಕೆ ಕೊಟ್ಟಿದ್ರು. ಇದರಿಂದ ಮತ್ತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಹೆಚ್ಚಾಯಿತು. ಇದರಿಂದ ಆಭರಣ ಪ್ರಿಯರಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. 22 ಕ್ಯಾರೆಟ್ ಚಿನ್ನ 1 ಗ್ರಾಂಗೆ ನಿನ್ನೆ 12,435 ರೂಪಾಯಿ ಇತ್ತು. ಇವತ್ತು ಚಿನ್ನ ಪ್ರತಿ ಗ್ರಾಂ ಬೆಲೆ 665 ರೂಪಾಯಿ ಏರಿಕೆಯಾಗಿದ್ದು 13,100 ರೂಪಾಯಿ ಆಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ನಿನ್ನೆ ಗ್ರಾಂಗೆ 13,561 ರೂಪಾಯಿ ಇತ್ತು. ಇವತ್ತು 14,291 ರೂಪಾಯಿಗೆ ತಲುಪಿದೆ. ಇನ್ನು 1 ಕೆಜಿ ಬೆಳ್ಳಿ ಬೆಲೆ ನಿನ್ನೆ 2,30,000 ರೂಪಾಯಿ ಇತ್ತು. ಇವತ್ತು 1 ಕೆಜಿ ಮೇಲೆ 5,000 ಏರಿಕೆ ಕಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಮುಂದುವರಿದ್ರಷ್ಟೇ ಬೆಲೆ ಏರಿಕೆಗೆ ಭಯಪಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧ ಮುಗಿಯುವ ಲಕ್ಷಣಗಳು ಕಾಣಿಸ್ತಿದೆ. ಯುದ್ಧ ನಿಂತು ಹೋದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗಲಿದೆ. ಹಾಗಾಗಿ ಜನ ವದಂತಿಗಳಿಗೆ ಹೆಚ್ಚು ತಲೆಕೆಡಿಸಿಕೊಳ್ಬೇಡಿ ಅನ್ನೋದಷ್ಟೇ ನ್ಯೂಸ್ 18 ಮನವಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.